ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಂಪದ, ನೀನ್ ಇಲ್ಲೇ ಇರ್ತೀಯಾ? ಸಂಪದನಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ನನ್ನ ಹತ್ರ ಹೇಳಿದ್ಲು ಶೌರ್ಯ. ಹೌದಾ? ಇವಳು ಬೇಜಾರು ಮಾಡ್ಕೋತಾಳೆ ಅಂತ ಕಳ್ಸೋಣ ಅನ್ಕೊಂಡೆ. ಇವಳಿಲ್ಲೇ ಸಂತೋಷವಾಗಿರ್ತಾಳೆ ಅಂದ್ರೆ ನನಗೆ ಅದಕ್ಕಿಂತ ಇನ್ನೇನ್ ಬೇಕಮ್ಮ? ಕಲ್ಯಾಣಿ, ಬಾ ನನ್ ಜೊತೆ. ನೀನೇನಾದ್ರೂ ತಿಂದ್ಯಾ ಇಲ್ವಾ? ಜ್ಯೂಸ್ ತಗೊಂಡ್ ಬರ್ತೀನಿ. ಅಮ್ಮನವ್ರ ಹತ್ರ ನಾನ್ ಕಟ್ಟಿದ ಮುಡುಪು ಕೆಳಗಡೆ ಬಿದ್ದಾಗ್ಲೇ ಏನೋ ನಡೆಯತ್ತೆ ಅಂತ ನನ್ಗೆ ಅನುಮಾನ ಬಂತು. ಆದ್ರೆ ಇಷ್ಟೆಲ್ಲ ಆಗತ್ತೆ ಅದು ನನ್ ಕಿವಿಗೆ ಬೀಳತ್ತೆ ಅನ್ಕೊಂಡಿರ್ಲಿಲ್ಲ. ಮದ್ವೆಗೂ ಮುಂಚೆ ಪ್ರೀತಿ ವ್ಯವಹಾರಗಳನ್ನ ನಡೆಸಿ ಅಮಾಯಕನಾಗಿರೋ ನನ್ ಮಗನ್ನ ಮದ್ವೆ ಮಾಡ್ಕೊಂಡಿದ್ದಾಳೆ. ಮೊದ್ಲಿಂದನೂ ಅವರಿಬ್ರ ಮೇಲೆ ನನ್ಗೆ ಅನುಮಾನ ಇತ್ತು. ಆದ್ರೆ ನಾನು ಹೇಳಿದ್ರೆ ಎಲ್ರು ನನ್ ಬಾಯಿ ಮುಚ್ಚೋರೆ. ಈಗ ನಡೆದಿದ್ದನ್ನ ಹೇಳಿದ್ರೆ ಎಲ್ರು ಬಾಯಿ ಮುಚ್ಕೋತಾರೆ. ಸಂಪದ ಹೋಟೆಲ್ ಬೆಳೀತಿರೋದು ಶೌರ್ಯ ಮಗು ಅಲ್ಲ, ಅದು ನನ್ ಮಗು ಅಂತ ಹೇಳ್ತೀನಿ. ಇವನೇನು ಒಂದೇ ಸಲ ಅಷ್ಟು ದೊಡ್ಡ ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ಟ? ಅಂದ್ರೆ ಸಂಪದ ಹೋಟೆಲ್ ಇರೋದು ಶೌರ್ಯನ್ ಮಗು ಅಲ್ವಾ? ಸಿದ್ದು ಮಗುನಾ? ಸಂಪದ ಹೋಟೆಲಿ ಸಿದ್ದು ಮಗುನೇ ಇದ್ದಿದ್ರೆ ಸಂಪದ ಹೋಟೆಲ್ ಇರೋ ಮಗು ನನ್ ಮಗುನೇ ಅಂತಿದ್ದ ಅಲ್ವಾ? ಹಾಗೆ ಹೇಳ್ದೆ ನನ್ ಮಗು ಅಂತ ಹೇಳ್ತೀನಿ ಅಂತ ಯಾಕೆ ಹೇಳ್ದ? ಶೌರ್ಯನ ಗೊತ್ತಾದ್ರೆ ಸಾಯಿಸ್ಬಿಡ್ತಾನೆ ಅಂತ ಭಯಪಟ್ನಾ? ಅದೇ ಆಗಿರತ್ತೆ. ಸಂಪದ ಹೋಟೆಲ್ ಇರೋದು ನಮ್ಮನೆ ವಾರಸ್ದಾರ ಅಲ್ಲ ಅನ್ಸತ್ತೆ. ಈ ವಿಷಯನ ಸಂಪದನೇ ಕೇಳಿ ತಿಳ್ಕೋಬೇಕು. ಸಿದ್ದು ಮಗುನೇ ಆಗಿದ್ರೆ ಸಂಪದ ನನ್ನ ಕೈಯಲ್ಲಿ ಸಾಯ್ತಾಳೆ. ಶೌರ್ಯ ಪಾಪ ಅವಳನ್ನ ಎಷ್ಟು ಪ್ರೀತಿಸ್ತಾ ಇದ್ದಾನೆ. ಆದ್ರೆ ಇವಳು ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದಾಳೆ. ನನ್ನ ಮಗ ಶ್ರೀರಾಮಚಂದ್ರ ಅಂಥವನಿಗೆ ಮೋಸ ಮಾಡೋದಿಕ್ಕೆ ಇವಳಿಗೆ ಮನ್ಸಾದ್ರೂ ಹೇಗ್ ಬಂತು? ಇಷ್ಟು ದಿನದಲ್ಲಿ ಒಂದು ದಿನನಾದ್ರೂ ಸಂಪದಾಗೆ ಒಂದು ಮಾತು ಬೈದಿಲ್ಲ. ಅವಳಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೋತಾ ಇದ್ದಾನೆ. ಅಷ್ಟು ಒಳ್ಳೆ ಮನ್ಸಿರೋ ನನ್ನ ಮಗನ ಜೀವನನ ನಾಶ ಮಾಡ್ತಿದ್ದಾಳ. ನಿಜ ಗೊತ್ತಾದ್ರೆ ಅವಳನ್ನೇ ಸಾಯಿಸ್ಬಿಡ್ತೀಯ. ಇನ್ನೊಂದು ಸ್ವಲ್ಪ. ಏನಮ್ಮ, ದೇವಸ್ಥಾನದಿಂದ ಒಬ್ಳೆ ಬಂದ್ಯಾ? ಅಮ್ಮ, ರಾತ್ರಿ ನಡೆದಿರೋ ಜಗಳಕ್ಕೆ ನಾನು ಸಂಪದನ ಅವ್ರ ಮನೆಗೆ ಕಳಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಸಂಪದಾಗ ಹೋಗೋಕಿಷ್ಟ ಇಲ್ಲ. ಯಾಕೋ? ಅಲ್ಲಿ ಸಂಪದನ ಪ್ರೀತಿಸೋರು ಯಾರು ಇಲ್ಲ ಅಂತನಾ? ಅಮ್ಮ, ಈ ಮಾತುಗಳೆಲ್ಲ ಬೇಡ ಅಮ್ಮ. ಸಂಪದಾಗೆ ಅವ್ರ ಪೇರೆಂಟ್ಸ್ಗಿಂತ ನಾನು ಅಂದ್ರೆ ತುಂಬಾ ಇಷ್ಟನಮ್ಮ. ಅದಕ್ಕೆ ಅವ್ರ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಹಾಗೆ ಹೇಳ್ದ ಸಂಪದ?
ಇವ್ರೇನು ಹೀಗೆ ಮಾತಾಡ್ತಿದಾರಲ್ಲ, ಅಥವಾ ನಡೆದಿದ್ದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ? ಚಾನ್ಸೇ ಇಲ್ಲ. ಈಗಷ್ಟೇ ಅಲ್ವಾ ಬರ್ತಿರೋದು. ಅವಳು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಮ್ಮ. ಅವಳ ಮನಸ್ಸು ಏನು ಅಂತ ನನಗೆ ಗೊತ್ತು. ಅಮ್ಮ, ನೀನ್ ನನ್ನ ಮೇಲೆ ಪ್ರಮಾಣ ಮಾಡಿ ಒಂದು ಮಾತು ಕೊಡಮ್ಮ. ಏನು ಅದು? ಅತ್ತೆ ಸೊಸೆ ಅಂದ ಮೇಲೆ ಏನೋ ಒಂದು ಮನಸ್ತಾಪಗಳು ಬರ್ತಾನೆ ಇರುತ್ತೆ, ಅದು ನನಗೆ ಗೊತ್ತು. ಆದ್ರೆ ಈಗ ಸಂಪದ ತುಂಬು ಗರ್ಭಿಣಿ ಹೆಣ್ಣು. ನೀನ್ ಹೇಳೋ ಮಾತುಗಳಿಂದ ಅವಳಿಗೆ ಬೇಜಾರಾಗತ್ತೆ, ಟೆನ್ಷನ್ ಮಾಡ್ಕೋತಾಳೆ. ಅದು ಹಾಗಲ್ಲ ಕಣೋ. ಅಮ್ಮ ಪ್ಲೀಸ್, ನನಗೆ ಮಾತಾಡೋಕ್ ಬಿಡು. ಒಂದ್ ವೇಳೆ ಅವಳು ತಪ್ಪು ಮಾಡಿದ್ರು ಡೆಲಿವರಿ ಆಗೋವರೆಗೂ ಅವಳಿಗೆ ಒಂದು ಮಾತು ಬೈಬೇಡ, ಕಷ್ಟ ಕೊಡಬೇಡ. ಅವಳಿಗೆ ಡೆಲಿವರಿ ಆಗೋವರೆಗೂ ನಿನ್ನಿಂದ ಅವಳಿಗೆ ಬೇಜಾರಾಗಿದೆ ಅಂತ ಗೊತ್ತಾದ್ರೆ ನಿನ್ನ ಜೊತೆ ಇನ್ನು ಜೀವನದಲ್ಲಿ ಮಾತಾಡೋದಿಲ್ಲ, ಅಮ್ಮ ಅಂತಾನೂ ಕೂಡ ಕರೆಯೋದಿಲ್ಲ. ನಿಮ್ಮೆಲ್ಲರಿಂದನೂ ದೂರ ಹೋಗಿ ಸಂಪದ ಜೊತೆ ಇರ್ತೀನಿ. ಲೋ, ಯಾಕೋ ಇಷ್ಟು ಹುಚ್ಚು ಪ್ರೀತಿ ನಿನ್ಗೆ? ನಿನ್ನನ್ ಮಾತ್ರ ಸುಮ್ಮನೆ ಬಿಡಲ್ಲ ಸಂಪದ. ಸಂಪದಾಗ ಬೈಯೋದೆ ನನ್ನ ಕೆಲ್ಸನೇನೋ? ಅದಕ್ಕೆಲ್ಲ ನಾನು ಆಣೆ ಬೇರೆ ಮಾಡ್ಬೇಕಾ? ಏನು ಬೇಕಾಗಿಲ್ಲ. ನಿನ್ ಹೆಂಡತಿಗೆ ನಾನು ಏನೂ ಹೇಳಲ್ಲ, ಸರಿನಾ? ಒಂದು ವೇಳೆ ನಿನ್ ಹೆಂಡತಿ ನನ್ನ ಕೆನ್ನೆಗೇನಾದ್ರೂ ಹೊಡೆದ್ರು ಗಾಂಧೀಜಿ ಹಾಗೆ ಇನ್ನೊಂದು ಕೆನ್ನೆ ತೋರಿಸ್ತೀನಿ. ಅಹಿಂಸಾ ಸಿದ್ಧಾಂತನ ಪಾಲಿಸ್ತೀನಿ, ಸರಿನಾ? ಲವ್ ಯು ಅಮ್ಮ. ಸಂಪದ, ನಾನು ಅಂದ್ರೆ ನಮ್ಮಮ್ಮನಿಗೆ ಪ್ರಾಣ. ನನ್ನ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನನಗೆ ಮಾತು ಕೊಟ್ಟಿದಾರಲ್ಲ, ಇನ್ನೇನು ಹೇಳೋದಿಲ್ಲ ಅಂತ. ಏನು ಹೇಳೋದಿಲ್ಲ ಬಿಡು. ಸರಿನಾ? ಅಮ್ಮ, ನೀನೊಬ್ಳೇ ಬಂದಿದ್ಯಾ? ಅಜ್ಜಿಯವ್ರು ಯಾರೂ ಬರ್ಲಿಲ್ಲ, ಯಾಕೆ? ನನಗೆ ಸ್ವಲ್ಪ ತಲೆ ತಿರುಗ್ತಾ ಇತ್ತು, ಅದಕ್ಕೆ ಬಂದ್ಬಿಟ್ಟೆ ಕಣೋ. ದೇವ್ರಿಗೆ ಅಭಿಷೇಕ ಆದ್ಮೇಲೆ ಪೂಜೆ ಮಾಡಿಸ್ಕೊಂಡವ್ರೆಲ್ಲರೂ ಬರ್ತಾರೆ ಬಿಡು. ಸಿದ್ದು ಮತ್ತೆ ಕಲ್ಯಾಣಿ ಜಾತಕನ ಪುರೋಹಿತರಿಗೆ ತೋರಿಸಿ ಮದ್ವೆ ಮುಹೂರ್ತನ ಕೇಳ್ಕೊಂಡು ಬರ್ತಾರಂತೆ. ಓ ಹೌದಾ? ಸರಿ ಅಮ್ಮ. ಸಂಪದ, ನೀನ್ ಮೊದಲು ರೆಸ್ಟ್ ತಗೋ, ಬಾ. ಶೌರ್ಯನ್ಗೆ ಈ ಟೈಮಲ್ಲಿ ಸಂಪದ ಬಗ್ಗೆ ಏನ್ ಹೇಳಿದ್ರು ನಂಬೋ ಪರಿಸ್ಥಿತಿನಲ್ಲಿಲ್ಲ. ಸಂಪದನ ಹುಚ್ಚೊಂಥರ ಪ್ರೀತಿಸ್ತಾ ಇದ್ದಾನೆ. ಸಂಪದಾಗೆ ನಾನು ಇವಾಗ ಏನಾದ್ರೂ ಅಂದ್ರೆ ಶೌರ್ಯ ಲೈಫಲ್ಲಿ ನನ್ನ ಮಾತಾಡ್ಸಲ್ಲ. ಅವನ ಹಠ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಸಂಪದನ ನೋಡ್ತಾ ಇದ್ರೆ ಅವಳು ನನ್ನ ಮಗನಿಗೆ ಮಾಡಿರೋ ಮೋಸ, ಮಾಡ್ತಾ ಇರೋ ಮೋಸ ಎಲ್ಲ ಕಣ್ಮುಂದೆ ಬರುತ್ತೆ. ನನಗದನ್ನ ಸಹಿಸ್ಕೊಳಕ್ಕಾಗಲ್ಲ. ಏನ್ ಮಾಡ್ಲಿ? ಆ ಸಿದ್ದು ಸಂಪದ ವ್ಯವಹಾರ ಬಯಲಾದ್ರೆ ನನ್ನ ಮನೆ ಮರ್ಯಾದೆನೇ ಹೋಗೋದು. ಊರಿನ ಜನರು ದಮಯಂತಿ ಸೊಸೆ ಶೌರ್ಯನ್ ಹೆಂಡತಿ ಇಂಥವಳು ಅಂತ ಹೇಳ್ತಾರೆ. ಖಂಡಿತ ಶೌರ್ಯ ಅದನ್ನ ಸಹಿಸ್ಕೊಳ್ಳಲ್ಲ. ಹಾಗಾಗ್ಬಾರ್ದು. ಆದ್ರೆ ಸಂಪದ ಸಿದ್ದು ವಿಷಯನ ನೋಡ್ಕೋಬೇಕು. ಸಂಪದನ್ನ 5 years ಇಂದ ಲವ್ ಮಾಡ್ತಾ ಇದ್ದೀನಿ. ಇವಾಗ್ಲೂ ಕೂಡ. ನನ್ಗೂ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ನನ್ನ ಮರ್ತು ಹೋಗು ಪ್ಲೀಸ್. ನನ್ನ ಜೀವನ ನಾಶ ಮಾಡ್ಬೇಡ. ಏನಿಲ್ವಾ? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ವಾ? ಸರಿನಮ್ಮ, ನೀನ್ ಹೇಳ್ದಾಗೆ ಸಂಪದನ್ ಬಿಟ್ಟು ಹೋಗ್ತೀನಿ. ನಿನ್ ಮಗಳನ್ನ ಮದುವೆ ಮಾಡ್ಕೋತೀನಿ, ಸರಿನಾ? ಗೊತ್ತಿರೋನೆ ಓಡ್ ಹೋದ ಅಂದ್ರೆ ಕಲ್ಯಾಣಿ ಎಂತವಳು ಅಂತ ಊರೆಲ್ಲ ಮಾತಾಡ್ಬೇಕು. ಕಲ್ಯಾಣಿ ಲೈಫು ಸ್ಪಾಯ್ಲ್ ಆಗ್ಬೇಕು. ಸಿದ್ದು ನಿಜ ಸ್ವರೂಪ ಈಗ್ಲಾದ್ರೂ ಅರ್ಥ ಆಯ್ತಾ ಅಮ್ಮ? ಅವನಿಷ್ಟು ದೊಡ್ಡ ಪೊರ್ಕಿ ಅಂತ ಗೊತ್ತಿದ್ದೆ ನಾನು ಈ ಮದ್ವೆಗೆ ಒಪ್ಕೊಳ್ಳಿಲ್ಲ. ಅದಕ್ಕೆ ನಿನ್ನ ಹತ್ರ ಅಷ್ಟು ಸಲ ಬೇಡ್ಕೊಂಡೆ. ಅಷ್ಟೇ ಬಿಟ್ರೆ ನಿನಗೆ ನೋವು ಕೊಡ್ಬೇಕು ಅಂತ ಅಲ್ಲಮ್ಮ.
ಒಂದು ಮಾತಾದ್ರೂ ಸಂಪದ ನನ್ಗೆ ಸಿದ್ದು ಬಗ್ಗೆ ಹೇಳಿದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಪಾಪ ತನ್ನಲ್ಲಿ ತಾನು ನೋವು ಪಡ್ತಾ ಎಷ್ಟು ದಿನ ಅನ್ಭವಿಸ್ತಿದ್ಲು. ಅಮ್ಮ ಈಗ್ಲೂ ಕಾಲ ಮಿಂಚಿಲ್ಲ ಅಮ್ಮ. ಅಜ್ಜಿಗೆ ನಿಜ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಅಜ್ಜಿ ಬರ್ತಿದ್ದ ಹಾಗೇನೆ ಹೇಳ್ಬಿಡ್ತೀನಿ. ಬೇಡ ಕಲ್ಯಾಣಿ, ಆ ಕೆಲಸ ಮಾತ್ರ ಮಾಡಬೇಡ. ಊರ್ನವ್ರು ಆಡೋ ಮಾತನ್ನ ಕೇಳೋಕಾಗದೆ ಒಂದ್ಸಾರಿ ಅಜ್ಜಿಗೆ ಎದೆ ನೋವು ಬಂದಿತ್ತು. ನಿನ್ನ ನಿಶ್ಚಿತಾರ್ಥ ಆಗೋವರೆಗೂ ನಿಮ್ಮ ಅಜ್ಜಿ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಎಷ್ಟು ದಿವಸ ನಿದ್ದೆ ಮಾಡ್ದೇನೆ ಒದ್ದಾಡಿದ್ರು ಅಂತ ನನಗ್ ಗೊತ್ತು. ಈಗಷ್ಟೇ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಆದ್ರೆ ಹಸೆ ಮಣೆ ಮೇಲೆ ಮದ್ವೆ ನಿಂತೋದ್ರೆ ತಡ್ಕೋತಾರ ಅಮ್ಮ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಮ್ಮ. ಮದ್ವೆ ನಡೆಯೋದಕ್ಕೆ ಇನ್ನು 10 ದಿನ ಟೈಮ್ ಇದೆ ಅಲ್ವಾ? ಅಷ್ಟರಲ್ಲಿ ಏನಾದ್ರೂ ಒಂದು ಯೋಚನೆ ಮಾಡೋಣ. ಅಂದ್ರೆ ಸಿದ್ದು ಬಗ್ಗೆ ಅಲ್ಲಿವರೆಗೂ ಯಾರಿಗೂ ಹೇಳ್ದೇನೆ ಇರು ಅಂತಿದ್ಯಾ? ಸಿದ್ದು ಬಗ್ಗೆ ಹೇಳಿದ್ರೆ ಸಂಪದನ್ ಜೀವನನ ನಾವೇ ಕೈಯಾರೆ ಹಾಳು ಮಾಡ್ದಾಗತ್ತೆ ಕಲ್ಯಾಣಿ. ನಿನ್ನ ಮದ್ವೆ ನಡೆಯುತ್ತೆ ಅಂತ ತುಂಬಾ ಸಂತೋಷದಿಂದ ಕುಲದೇವರಿಗೆ ಸೀರೆನ ಸಮರ್ಪಿಸೋದಕ್ಕೆ ಹೋಗಿದ್ದಾರೆ. ಪೂಜೆ ಮುಗಿಸ್ಕೊಂಡು ಬರೋವರೆಗೂ ಈ ಮದ್ವೆ ನಡೆಯೋದಿಲ್ಲ ಕಲ್ಯಾಣಿ. ಸಿದ್ದು ಇಂಥವನು ಅಂತ ಗೊತ್ತಾದ್ರೆ ನನ್ನ ಮೊಮ್ಮಗಳ ಜೀವನನ ನಾನೇ ನಾಶ ಮಾಡ್ದೆ ಅನ್ನೋ ನೋವಿನಿಂದ ಅವರ ಹೃದಯ ನಿಂತು ಹೋಗುತ್ತೆ ಕಲ್ಯಾಣಿ. ನಾವು ಅಮ್ಮನ ಹತ್ರ ಸಿದ್ದು ವಿಷಯ ಹೇಳಿದೀವಿ ಅಂತ ಗೊತ್ತಾದ್ರೆ ಸಿದ್ದು ಸುಮ್ಮನೆ ಇರ್ತಾನ? ಅವನೇನ್ ಮಾಡ್ತೀನಿ ಅಂತ ಹೇಳಿದ್ದೇನೆ ಅನ್ನೋದು ನೆನಪಿದ್ಯಾ? ನಿಮ್ಮಲ್ಲಿ ಯಾರಾದ್ರೂ ನಮ್ಮ ಮಧ್ಯೆ ನಡೆದಿರೋದನ್ನ ಲೀಕ್ ಮಾಡಿದ್ರಿ ಅನ್ಕೊಳ್ಳಿ, ಹೇಳದ್ನಲ್ವಾ, ಸಂಪದ ಹೊಟ್ಟೆಲಿರೋ ಮಗು ನನ್ ಮಗು ಅಂತ ಹೇಳ್ತೀನಿ. ಅವನು ಹೇಳ್ದಾಗೇನೆ ಮಾಡ್ಬಿಡ್ಬಹುದು. ಆಗ ನಾವು ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡೋದಕ್ಕಾಗಲ್ಲ. ಶೌರ್ಯ ಸಂಪದ ಒಟ್ಟಿಗೆ ಜೀವನ ಮಾಡೋಕ್ಕಾಗತ್ತಾ? ಮೊದಲೇ ನಾಳೆನೋ ನಾಡಿದ್ದು ಅವ್ರಿಗೆ ಮಗು ಕೂಡ ಆಗುತ್ತೆ. ಇಂಥ ಟೈಮಲ್ಲಿ ನಾವು ಅವಸರ ಪಡೋದು ಸರಿಯಲ್ಲ ಕಲ್ಯಾಣಿ. ಮತ್ ನಾವೀಗ ಏನ್ ಮಾಡೋದಮ್ಮ? ತಾಳ್ಮೆ ತಗೋಬೇಕಮ್ಮ. ಅವನು ಕೇಳಿದ ದುಡ್ಡನ್ನ ಅವನ ಮುಖಕ್ಕೆ ಬಿಸಾಕ್ಬೇಕು. ಆಮೇಲೆ ಸಿದ್ದು ಅವನ ದಾರಿಯಲ್ಲಿ ಅವನು ಹೊರಟೋಗ್ತಾನೆ. ಆ ರೀತಿಯೆಲ್ಲ ನಡೆದು ಬಿಟ್ರೆ ಸಂಪದ ಶೌರ್ಯನ್ ಜೀವನ ಚೆನ್ನಾಗಿರುತ್ತಲ್ವಾ? ಆಮೇಲೆ ನಾನೇ ಅಮ್ಮನ ಕಾಲು ಹಿಡ್ಕೊಂಡು ನಿಜ ಎಲ್ಲ ಹೇಳ್ಬಿಡ್ತೀನಿ ಕಲ್ಯಾಣಿ. ನಂದೇ ತಪ್ಪು ಅಂತ ಹೇಳ್ತೀನಿ. ಆಗ ಅಮ್ಮನ ಉಳ್ಕೋತಾರೆ. ಅಲ್ಲಿವರೆಗೂ ಇವತ್ತು ನಡೆದಿದ್ದೇನ ನೀನ್ ಯಾರ ಹತ್ರನೂ ಹೇಳ್ಬೇಡ. ನಿಮ್ಮಜ್ಜಿಗೆ ಏನಾದ್ರೂ ಈ ವಿಷಯ ಗೊತ್ತಾಯ್ತು ಅಂತ ಇಟ್ಕೋ, ಅವ್ರು ಖಂಡಿತ ಬದುಕೋದಿಲ್ಲ. ನಾನು ಕೂಡ ಬದುಕೋಲ್ಲ. ಯೋಚನೆ ಮಾಡಿ ನಡ್ಕೋ. ಅನ್ಕೊಂಡೆ ನಡೆದಿದ್ದನ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ತಿರ್ತೀಯ ಅಂತ. ಅದಕ್ಕೋಸ್ಕರನೇ ಬಂದೆ. ನೋಡು ಸಂಪದ, ಪ್ರೀತಿಸೋದು ತಪ್ಪಲ್ಲ. ಮದ್ವೆ ಆದ್ಮೇಲೆ ಜೀವನ ಪೂರ್ತಿ ಒಂದಾಗಿರ್ಬೇಕು ಅಂತ ಅಂದುಕೊಳ್ಳೋದು ತಪ್ಪಲ್ಲ. ಆದ್ರೆ ಮದ್ವೆ ಆದ್ಮೇಲೂ ಕೂಡ ಗಂಡನ ಬೇಡ ಅನ್ಕೊಂಡು ಬೇರೊಬ್ಬರನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ತಪ್ಪು. ಹಾಗೆ ಮಾಡೋದ್ರಿಂದ ಎಲ್ಲರ ಜೀವನನೂ ನಾಶ ಆಗೋಗ್ಬಿಡುತ್ತಲ್ವಾ? ಆದ್ರೆ ಆ ತಪ್ಪನ್ನ ನೀನು ಮಾಡ್ತಿಲ್ಲ. ಸಿದ್ದು ನಿನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೇನೆ ನಿನ್ನ ಹಿಂದೆ ಬೀಳ್ತಾ ಇದ್ದಾನೆ. ಅದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನೀನು ಅದನ್ನೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೋಬೇಡ. ಸಿದ್ದು ದುಡ್ಡು ತಗೊಂಡು ಹೊರಟೋದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋಗ್ಬಿಡುತ್ತೆ. ಈಗ ಬಂದಿರೋ ಪ್ರಾಬ್ಲಮ್ಮು 17 ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ಕೂಡ ಬಂದಿತ್ತು ಸಂಪದ. ಮಾಧುರಿ ಕೂಡ ಸಿದ್ದು ಹಾಗೇನೆ ನಡ್ಕೊಂಡ್ಲು. ಮುಂದೆ ಇಂಥ ಪ್ರಾಬ್ಲಮ್ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಾಗ್ಲಿಲ್ಲ. ಮಾಧುರಿಯಿಂದ ನನ್ನ ಜೀವನ ಎಲ್ಲ ಕತ್ಲಾಗೋಯ್ತು. ಅದೇ ಪರಿಸ್ಥಿತಿನ ಮತ್ತೆ ನೋಡ್ತಿದ್ದೀನಿ. ಆದರೆ ಮಾಧುರಿ ಹಾಗೆ ನೀನು ತಪ್ಪು ಮಾಡ್ತಿಲ್ಲ ಸಂಪದ. ಸಂಬಂಧಕ್ಕೆ ಬೆಲೆ ಕೊಡ್ತಾ ಇದೀಯಾ. ಆಗಿದ್ದನ್ನೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡಮ್ಮ.
ಪದೇ ಪದೇ ಯೋಚನೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೋಬೇಡ. ಅವಳ ಆರೋಗ್ಯ ಯಾಕೆ ಹಾಳಾಗತ್ತೆ? ಎಲ್ಲಿ ಜನಗಳಿಗೆ ವಿಷಯ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೋ ಅಂತ ನಮಗಲ್ವಾ BP ಶುಗರು ಬಂದು ಆರೋಗ್ಯ ಹಾಳಾಗೋದು. ಸಿದ್ದು ವಿಷಯ ನಮ್ಮ ಮೂವರ ಮಧ್ಯೆನೇ ಸಮಾಧಿ ಆಗ್ಬಿಡ್ಬೇಕು. ಕಲ್ಯಾಣಿಗೂ ಕೂಡ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೀನಿ. ಯಾವ ಪರಿಸ್ಥಿತಿಲೂ ಶೌರ್ಯನಿಗೆ ಹೇಳ್ಬೇಡ ನೀನು. ಅಪ್ಪಪ್ಪಪ್ಪಬ್ಬಪ್ಪ, ಎಷ್ಟು ಚೆನ್ನಾಗಿ ಹೇಳ್ತಿದ್ಯಮ್ಮ ಅನುಪಮ. ಮೇಲೇನೋ ನನ್ನ ಮಗನ ಮೇಲೆ ಪ್ರೀತಿ ಇರೋ ತರ ನಾಟಕ ಮಾಡ್ತೀಯ, ಆದ್ರೆ ಇಲ್ಲಿ ಅವನ್ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ಯಾ. ಅದು ಗೊತ್ತಿಲ್ಲದೆ ನನ್ನ ಮಗ ನಿನ್ನ ಅಮ್ಮ ಅಮ್ಮ ಅಂತ ನಿನ್ ಹಿಂದೆನೆ ಓಡಾಡ್ತಾ ಇದ್ದಾನೆ. ಈಗ ನಿನ್ನ ಯೋಚನೆ ಏನಿದ್ರು ನಿನಗೆ ಹುಟ್ಟೋ ಮಗು ಬಗ್ಗೆ ಇರಬೇಕು, ನಿನ್ನ ಗಂಡನ ಬಗ್ಗೆ ಇರಬೇಕು. ಇವರಿಬ್ಬರೇ ನಿನ್ನ ಪ್ರಪಂಚ ಅಂತ ನೀನು ಬದುಕಬೇಕು. ನಿನ್ನ ಕಷ್ಟಗಳನ್ನ ನೀನೇ ದೂರ ಮಾಡಿಕೊಂಡು ಜೀವನನ ಅಂದವಾಗಿ ಬದಲಾಯಿಸ್ಕೋಬೇಕು, ಸರಿನಾ? ಬದಲಾಯಿಸ್ಕೋತಾಳೆ. ಇಷ್ಟೆಲ್ಲ ಆದ್ಮೇಲೂ ನನ್ನ ಹತ್ರ, ನನ್ನ ಮಗನ ಹತ್ರ ಇಷ್ಟೆಲ್ಲ ವಿಷಯನ ಮುಚ್ಚಿಟ್ಟಿರೋ ಇವಳನ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಈ ದಮಯಂತಿ ಅಂದ್ರೆ ಯಾರು ಅಂತ ತೋರಿಸ್ತೀನಿ. ನನ್ನ ಮಗ ನಿನ್ನ ಮೇಲೆ ತೋರಿಸ್ತಾ ಇರೋ ಪ್ರೀತಿಗೆ ಅವನ್ ಎಲ್ಲಿ ನನ್ನಿಂದ ದೂರ ಆಗಿ ಹೋಗ್ತಾನೋ ಅಂತ ಕಪಾಳ ಪಾರಿಸಿ ಕುತ್ಕೆ ಹಿಡಿದು ಆಚೆ ತಳ್ದೆ ಬಿಟ್ಟಿದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ನನ್ನ ಕಡೆಯಿಂದ ಡೈರೆಕ್ಟ್ ಆಗಿ ಶೌರ್ಯಂಗೆ ಗೊತ್ತಾಗುವಂತ ಕೆಲಸನ ನಾನು ಯಾವುದು ಮಾಡಲ್ಲ. ಆದ್ರೆ ನಾನು ಮಾಡಬೇಕಾಗಿರೋದನ್ನ ಮಾಡೇ ಮಾಡ್ತೀನಿ. Happy birthday to you. Happy birthday to you. Happy birthday to dear Kalyani. Happy birthday to you. Happy birthday to you. ನನ್ಗಲ್ಲ, ನೀನಮ್ಮ ಅಂತ ಕರೆಯೋ ಅನುಪಮಂಗ್ ತಿನ್ಸು. ಥ್ಯಾಂಕ್ಸ್ ಫಾರ್ ದಿ ಕೇಕ್. ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ ಸಿದ್ದು? ನನ್ನ ಫಿಯಾನ್ಸಿಗೆ ಗಿಫ್ಟ್ ತಗೊಳ್ಳೋಣ ಅಂತ ಹೋಗಿದ್ದೆ ತಾತ. ಆ್ಯಂಡ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್. ತಗೋ ಕಲ್ಯಾಣಿ, ತಗೋ. ನಿನ್ ಗಂಡ ಆಗೋನು ನಿನ್ ಉಡುಗೊರೆ ಕೊಡ್ತಿದ್ದಾನಲ್ವಾ, ತಗೋ. ಕೇಕ್ ಸ್ವೀಟ್ ಆಗಿರುತ್ತೆ, ಆದ್ರೆ ಕಲ್ಯಾಣಿ ತಿನ್ಸಿದ್ರಿಂದ ಹಾಟ್ ಆಗಿ ಕೂಡ ಇದೆ. ನಿನ್ ಗಂಡ ಏನ್ ತಂದಿದ್ದಾನೋ ಅಂತ ನಮ್ಗೆಲ್ಲ ತೋರ್ಸೋ ಅಗತ್ಯ ಇಲ್ಲ. ಆದ್ರೆ ಸಿದ್ದು ಜೊತೆ ಮಾತಾಡು. ಈ ಹಠ ಕೋಪ ಎಲ್ಲ ಮಾಮೂಲಿನೇ, ಹಾಗಂತ ಜಾಸ್ತಿ ಹೊತ್ತು ಹೀಗಿರ್ಬಾರ್ದು. ಹೋಗು ಹೋಗು. ಆಮೇಲೆ ಮಾತಾಡ್ತೀನಿ ಅಜ್ಜಿ. ನಾನೇ ಅಲ್ಲ, ಸಿದ್ದು ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಅನ್ಕೊಂಡಿದ್ದೀನಿ. ಕಲ್ಯಾಣಿ, ಸುಮ್ಮನಿರು. ಮೊದಲು ನಿನ್ನ ತಾತ ಅಜ್ಜಿಗೆ ಕೇಕ್ ತಿನ್ಸು. ದೀರ್ಘಾಯುಷ್ಮಾನ್ ಭವ. ನನ್ನ ಮೊಮ್ಮಗಳಾಗಿ ನನ್ನ ಸಮ್ಮುಖದಲ್ಲಿ ನಡೀತಿರೋ ಮೊದಲನೇ ಹುಟ್ಟಿದ ಹಬ್ಬ ಇದು. ಬರೋ ವರ್ಷ ಮೀನಾಕ್ಷಮ್ಮನ ಸೊಸೆಯಾಗಿ ಹುಟ್ಟಿದ ಹಬ್ಬನ ಆಚರಿಸ್ಕೋಬೇಕು. ನಾಳೆ ನಮ್ಮ ಕಡೆಯಿಂದ ಪೂಜೆ ಆದಮೇಲೆ ನಾಡಿದ್ದೇ ನಿಮ್ಮಿಬ್ರಿಗೂ ಮದುವೆ. ಅಜ್ಜಿ, ನಾಡಿದ್ದೆ ಮದ್ವೆ ಯಾಕೆ? ಅದು ಇಷ್ಟು ಸಡನ್ ಆಗಿ? ದೇವಸ್ಥಾನಕ್ಕೆ ಹೋಗಿದ್ದಾಗ ಪುರೋಹಿತರು ನಿಮ್ಮಿಬ್ರು ಜಾತಕನ ನೋಡಿ ನಾಡಿದ್ದೇ ಒಳ್ಳೆ ಮುಹೂರ್ತ ಇದೆ, ಆ ಮುಹೂರ್ತದಲ್ಲಿ ನಿಮ್ಮ ಮದುವೆ ನಡೆದ್ರೆ ಈ ಮನೆ ಸಂತೋಷವಾಗಿರುತ್ತೆ ಅಂತ ಹೇಳಿದ್ರು.
ಆದ್ರೆ ಇನ್2 ದಿವಸದಲ್ಲಿ ಮದ್ವೆ ಅಂದ್ರೆ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಡಕ್ಕಾಗತ್ತಾ? ಅದ್ರಲ್ಲೇನಿದಮ್ಮ, ಪ್ರತಿಯೊಬ್ರು ಕೈ ಜೋಡಿಸಿದ್ರೆ ನಾಳೆನೆ ಮದ್ವೆ ಮಾಡ್ಬೋದು.